ಎಲ್ಲರಿಗೂ ನಮಸ್ಕಾರ. ಡೇ 56 ಯೂನಿಫಾರ್ಮ್ ಚಾಲೆಂಜಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಸಲುವಾಗಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಒಂದು 3 days 4 days ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸಮ್ ಪರ್ಪಸ್ ಕೆಲಸ ಇರೋದ್ರಿಂದ. ಸೊ ಇನ್ಮೇಲೆ ನಾಳೆಯಿಂದ ಸ್ವಲ್ಪ ಡಿಸ್ಕಷನ್ ಮತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ಓಕೆ, ಒಂದನೇ ಕ್ವಶನ್ ಬಂದು, ಭಾರತದ ವಾರ್ಷಿಕವಾಗಿ ಯಾವ ದಿನದಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಹೌದಾ? ನಾವು ನೋಡ್ಬೇಕಂದ್ರೆ ಭಾರತೀಯ ರಾಷ್ಟ್ರೀಯ ದಿನವನ್ನ ಏನನ್ ಕೇಳ್ತಾರೆ ಕರೆಂಟ್ ಅಫೇರ್ಸ್ ಅಲ್ಲಿ ಅಂದ್ರೆ ಇದು ಒಂಥರ ಕರೆಂಟ್ ಅಫೇರ್ಸ್. ಸೊ ಹಂಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಬಗ್ಗೆ ಜಾಸ್ತಿ ಸ್ವಲ್ಪ ತಿಳ್ಕೊಬೇಕಾಗತ್ತ. ಭಾರತದ ವಾರ್ಷಿಕವಾಗಿ ಅಂದ್ರೆ ಯಾವ ದಿನವನ್ನ ಏನ್ ಮಾಡ್ತಾರೆ ಅಂದ್ರೆ ವೈದ್ಯರ ದಿನಾಚರಣೆ ಆಚರಣೆ ಮಾಡ್ತಾರೆ ಜುಲೈ 1 ನೋಡ್ರಿ. ಹೌದಾ? ಜುಲೈ 1 ನಾವು ಏನ್ ಮಾಡ್ತೀವಿ, ಭಾರತೀಯ ವೈದ್ಯರ ದಿನ ಅಂದ್ರೆ ಡಾಕ್ಟರ್ಸ್ ಡೇ ಅಂತ ಇದನ್ನ ಮಾಡ್ತೀವಿ. ಯಾಕೆ ಮಾಡ್ತಾರ ಅಂದ್ರೆ ಏನು ರೀಸನ್ ಇಲ್ಲದೆ ಯಾವುದನ್ನು ದಿನಾಚರಣೆಯನ್ನು ಮಾಡೋದಿಲ್ಲ. ಸೊ ಹಂಗಾಗಿ ನಾವು ಎದಕ್ಕೆ ಮಾಡ್ತಾರಂದ್ರೆ ಇದನ್ನ ನೋಡಿ, ಇದು ಪಶ್ಚಿಮ ಬಂಗಾಳದ ಮಾಜಿ CM ಆದಂತ ಯಾರಂದ್ರೆ ಡಾಕ್ಟರ್ ಬಿದುನ್ ಚಂದ್ರ ರಾಯ್ ಇವರ ಜನ್ಮ ಮತ್ತು ಹಾಗೂ ಇವರ ಪುಣ್ಯ ಸ್ಮರಣೆಗೋಸ್ಕರ ಯಾರಂದ್ರೆ ಡಾಕ್ಟರ್ ಬಿದುನ್ ಚಂದ್ರ ರಾಯ್. ಇವರು ವೆಸ್ಟ್ ಬೆಂಗಾಲ್ ಮಾಜಿ CM ಅಂದ್ರೆ ಎಕ್ಸ್ CM ಆಗಿದ್ರು. ಆಮೇಲೆ ಇವರ ಜನ್ಮ ಅಂದ್ರೆ ಇವರ ಪುಣ್ಯ ಸ್ಮರಣೆ ಹಾಗೂ ಮತ್ತೆ ಇವರ ಜನ್ಮದ ಎರಡನ್ನೂ ಕೂಡ ಏನ್ ಮಾಡ್ತಾರ ಅಂದ್ರೆ ಇದನ್ನ ಆಚರಣೆಯನ್ನ ಮಾಡ್ತಾರ. ಯಾವಾಗಿಂದ ಆಚರಣೆ ಮಾಡ್ತಾರ ಅಂದ್ರೆ 1991ರಿಂದ ಆಚರಣೆ ಮಾಡ್ತಾರೆ ಇದನ್ನ. ಎಷ್ಟು? 1991. ಯಾರೋ ಆಚರಣೆ ಮಾಡಕ್ಕೆ ಇದು ಮಾಡ್ತಾರ, IME ದೇವ್ರು ನೋಡ್ರಿ. IME ದವ್ರು ಏನ್ ಮಾಡ್ತಾರ, ಇದನ್ನ ಆಚರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರ. ಅಂದ್ರೆ ಇದರ IME ಅರ್ಥ ಏನಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನೋಡಿ. ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ 1991ರಲ್ಲಿ ಇದನ್ನ ಮಾಡ್ತಾರ. ಹಂಗಾದ್ರೆ 2026 ಇದರ ಧ್ಯೇಯ ವಾಕ್ಯ ಏನಂತಂದ್ರೆ ಮುಖವಾಡದ ಹಿಂದೆ. ಓಕೆ, ಏನಂದ್ರೆ ಮುಖವಾಡದ ಹಿಂದೆ ಧ್ಯೇಯವಾಕ್ಯ, ಮುಖವಾಡದ ಹಿಂದೆ ಯಾರು ಗುಣಪಡಿಸುವವರನ್ನು ಗುಣಪಡಿಸುತ್ತಾರೆ, ಯಾರು ಗುಣಪಡಿಸುವವರನ್ನು ಗುಣಪಡಿಸುತ್ತಾರೆ. ನೋಡ್ರಿ, ಅಂದ್ರ ಇದು ಒಂದು ಭಾರತ ವಾರ್ಷಿಕ ವೈದ್ಯರ ದಿನ. ಇದನ್ನ ಯಾರ ಸ್ಮರಣೆಗೋಸ್ಕರ ಅಂದ್ರೆ ಡಾಕ್ಟರ್ ಬಿದುನ್ ಚಂದ್ರ ರಾಯ್ ಅಂತ ನೋಡ್ರಿ, ವೆಸ್ಟ್ ಬೆಂಗಾಲದ ಮಾಜಿ CM ಅವರು. ಇದನ್ನ ಯಾವಾಗ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ? 1991. ಯಾರು ಅಂದ್ರೆ IME ದವರು ಏನ್ ಮಾಡ್ತಾರೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ದವರು. ಹೌದಾ? ಇದರ 2020 ಧ್ಯೇಯವಾಕ್ಯ ಏನಂತಂದ್ರೆ ಮುಖವಾಡದ ಹಿಂದೆ ಯಾರು ಗುಣಪಡಿಸುವವರನ್ನು ಗುಣಪಡಿಸುತ್ತಾರೆ ಅಂತ ನೋಡ್ರಿ. ಇಷ್ಟು ಏನು, ಇದು ವೈದ್ಯರ ದಿನಾಚರಣೆದು. ಇದು ಒಂದು ಕರೆಂಟ್ ಅಫೇರ್ಸ್. ಓಕೆ, ಇಷ್ಟು ನಮಗೆ ಗೊತ್ತಿರಬೇಕಾದದ್ದು. ಇನ್ನು ನೆಕ್ಸ್ಟ್ ಯಾವುದು ಅಂದ್ರೆ ಭಾರತೀಯ ಸಂವಿಧಾನದ ಏನಿದೆಯಲ್ಲ, ಭಾರತೀಯ ಸಂವಿಧಾನದ ತುರ್ತು ನಿಬಂಧನೆಗಳನ್ನು ಈ ಕೆಳಗಿನಗಳಿಂದ ಎರವಲು ಪಡೆಯಲಾಗಿದೆ. ಯಾವುದರಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದಾರೆ. ಒಂದು ಜರ್ಮನಿ ಕೊಟ್ಟಾರ, ಜಪಾನ್ ಕೊಟ್ಟಾರ, USSR ಕೊಟ್ಟಾರ ಮತ್ತು USA ಅಂತ ಕೊಟ್ಟಾರ. ಹೌದಾ? ನಮ್ಗೆ ಆನ್ಸರ್ ಬಂದು ಯಾವುದು ಅಂದ್ರೆ ಜರ್ಮನಿ ನೋಡ್ರಿ. ಜರ್ಮನಿಯಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ತುರ್ತು ನಿಬಂಧನೆಗಳನ್ನ ಅಳವಡಿಸಿಕೊಳ್ತೀವಿ. ಎಲ್ಲಿಂದ ಅಂದ್ರೆ ಜರ್ಮನಿಯ ವೈಮರ್ ಸಂವಿಧಾನದಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಭಾರತೀಯ ಸಂವಿಧಾನ ತುರ್ತು ನಿಬಂಧನೆಗಳನ್ನ ಎರವಲು ಪಡಿತೀವಿ. ಇದರ ವಿಧಿಗಳು ಏನು ಹೇಳುತ್ತೆ ಅಂತಂದ್ರೆ, ವಿಧಿಗಳು ಎಷ್ಟನೇ ವಿಧಿಯಿಂದ ಅನುಚ್ಛೇದನ 352ರಿಂದ ಸಾರಿ 352ರಿಂದ ಎಷ್ಟು 360ರವರೆಗೆ ಹೇಳುತ್ತೆ. ಹೌದಾ? ಎಷ್ಟನೇ ಸಂವಿಧಾನದ, ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಹೇಳುತ್ತಂದ್ರ 18ನೇ ಭಾಗದಲ್ಲಿ ನೋಡ್ರಿ. 18ನೇ ಭಾಗದಲ್ಲಿ ನಾವು ಏನ್ ಮಾಡ್ತೀವಿ, ಭಾರತೀಯ ಸಂವಿಧಾನದ ತುರ್ತು ನಿಬಂಧನೆಗಳನ್ನ ನಾವು ಏನ್ ಮಾಡ್ತೀವಿ ಹೇಳಲಾಗತ್ತ. ಎಷ್ಟನೇ ವಿಧಿಯಿಂದ? 352ರಿಂದ 360ನೇ ವಿಧಿ. ಹೌದಾ? ಹಂಗಾದ್ರೆ ಸ್ವಲ್ಪ ನಾವು ಏನ್ ಮಾಡೋದು, ಈ ವಿಧಿಗಳ ಬಗ್ಗೆ ನೋಡೋಣ. ಹೌದಾ? ಏನು ವಿಧಿಗಳ ಬಗ್ಗೆ ಅಂತಂದ್ರೆ 352ನೇ ವಿಧಿ ಏನ್ ಹೇಳುತ್ತಾ,
352ನೇ ವಿಧಿ ಏನ್ ಹೇಳುತ್ತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇಳುತ್ತ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇಳುತ್ತಾ. ತುರ್ತು ಪರಿಸ್ಥಿತಿ ಹೇಳುತ್ತಾ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದು ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಅಳವಡಿಸಿಕೊಳ್ತಾರ ಅಂದ್ರೆ ಯಾವುದೇ ಒಂದು ಯುದ್ಧ ಆಗ್ಲಿ ಮತ್ತ ಬಾಹ್ಯ ಆಕ್ರಮಣ ಆಗ್ಲಿ ಶಸ್ತ್ರದಂಗೆಗಳಾಗ್ಲಿ ಇದಿದ್ದಾಗ ಏನ್ ಮಾಡ್ತಾರಂದ್ರ ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಏನ್ ಮಾಡ್ತಾರ 352ರಲ್ಲಿ ಹೇರ್ತಾರ. ಹಂಗಾದ್ರೆ ಇದನ್ನ ರಾಷ್ಟ್ರಪತಿ ಅವರು ಏನ್ ಮಾಡ್ತಾರ ಘೋಷಣೆಯನ್ನ ಮಾಡ್ತಾರ. ಅಂದ್ರೆ ಇವಾಗ ನೋಡ್ರಿ ಇದು ಶಸ್ತ್ರ ದಂಗೆ ಅನ್ನೋದನ್ನ ಯಾವಾಗ ತಿದ್ದುಪಡಿ ಮಾಡ್ತಾರಂದ್ರ 44ನೇ ತಿದ್ದುಪಡಿ 1978ರಲ್ಲಿ ಏನ್ ಮಾಡ್ತಾರಂದ್ರ 44ನೇ ತಿದ್ದುಪಡಿ ಸಂವಿಧಾನದ 44ನೇ ತಿದ್ದುಪಡಿಯಲ್ಲಿ 1978ರಲ್ಲಿ ಏನ್ ಮಾಡ್ತಾರಂದ್ರ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಬದಲಿಗೆ ಏನ್ ಮಾಡ್ತಾರಂದ್ರ ಆರ್ಮ್ಡ್ ರೆಗ್ಯುಲೇಷನ್ಸ್ ಅಂತ ಮಾಡ್ತಾರ. ಅಂದ್ರೆ ಶಸ್ತ್ರ ದಂಗೆ ಅಂತ ಮಾಡ್ತಾರ. ಇದನ್ನ ತಿದ್ದುಪಡಿ ಮಾಡ್ತಾರ. ಹೌದಾ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇದಾದ ನೆಕ್ಸ್ಟ್ ಏನ್ ಮಾಡ್ತಾರ ಇನ್ನು 356 ಏನು ಹೇಳುತ್ತಂದ್ರ ರಾಷ್ಟ್ರಪತಿ ಆಡಳಿತ ಹೇಳ್ತವೆ ನೋಡಿ. ರಾಷ್ಟ್ರಪತಿ ಆಡಳಿತ ಅಂತಂದ್ರೆ ಏನಂದ್ರೆ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಯಂತ್ರಾಂಗಗಳು ವಿಫಲವಾದಾಗ ಅಂದ್ರೆ ಸಂವಿಧಾನ ರಾಜಕೀಯಲ್ಲಿ ವಿಫಲವಾದಾಗ ಅಥವಾ ಬೇರೆ ತರ ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಬೇರೆ ಒಂದು ಕೊರತೆ ಆದಾಗ ಅಥವಾ ಏನೋ ಒಂದು ಸಮಸ್ಯೆ ಆದಾಗ ಏನ್ ಮಾಡ್ತಾರಂದ್ರ ಅಲ್ಲಿ ರಾಷ್ಟ್ರಪತಿ ಆಡಳಿತ ಏನಾಗತ್ತಂದ್ರ ಜಾರಿಗೆ ಬರುತ್ತೆ. ಇದು ಹೆಂಗ ಜಾರಿಗೆ ಬರುತ್ತೆ ಸಾಮಾನ್ಯವಾಗಿ ರಾಜ್ಯಪಾಲರು ಏನ್ ಮಾಡ್ತಾರೆ ಇದನ್ನ ವರದಿಯನ್ನ ಆಧಾರದ ಮೇಲೆ ಏನ್ ಮಾಡ್ತಾರೆ ರಾಷ್ಟ್ರಪತಿ ಘೋಷಣೆ ಮಾಡ್ತಾರ. ಈಗ ನಮ್ಗೆ ರಾಜ್ಯದ ಆಡಳಿತದಲ್ಲಿ ರಾಜ್ಯಪಾಲ ಇರ್ತಾರಲ್ಲ ಅವರು ಅದನ್ನ ಏನ್ ಮಾಡ್ತಾರೆ ವರದಿಯನ್ನ ಏನ್ ಮಾಡ್ತಾರೆ ರಾಷ್ಟ್ರಪತಿಗೆ ಸಲ್ಲಿಸಿದ ಆಧಾರದ ಮೇಲೆ ಏನ್ ಮಾಡ್ತಾರೆ ರಾಷ್ಟ್ರಪತಿ ಇದನ್ನ ಘೋಷಣೆಯನ್ನ ಮಾಡ್ತಾರ. ಯಾವುದು ರಾಷ್ಟ್ರಪತಿ ಆಡಳಿತ ಎಲ್ಲಿ ಅಂದ್ರೆ ರಾಜ್ಯದಲ್ಲಿ. ಈ 356 ವಿಧಿ ಏನ್ ಹೇಳುತ್ತ ಅಂದ್ರೆ ರಾಷ್ಟ್ರಪತಿ ಆಡಳಿತದ ಬಗ್ಗೆ ಹೇಳುತ್ತ. ಅಂದ್ರೆ ರಾಜ್ಯದಲ್ಲಿಯ ರಾಷ್ಟ್ರಪತಿ ಆಡಳಿತ ಬಗ್ಗೆ ಹೇಳುತ್ತ. ಇನ್ನ ನೆಕ್ಸ್ಟ್ 360ನೇ ವಿಧಿ ಏನ್ ಹೇಳುತ್ತಂದ್ರ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತ ನೋಡ್ರಿ. ಹಣಕಾಸಿನ ತುರ್ತು ಪರಿಸ್ಥಿತಿ ಫೈನಾನ್ಸಿಯಲ್ ಹೌದಾ. ಇದು ದೇಶದ ಹಣಕಾಸಿನ ಸ್ಥಿರತೆ ಬಗ್ಗೆ ಹೇಳುತ್ತ. ಅಂದ್ರೆ ಏನಾದ್ರೂ ಉಂಟಾದಾಗ ಅಂದ್ರೆ ಬೇರೆ ಕಡೆಯಿಂದ ಉಂಟಾದಾಗ ಹಣಕಾಸಿನ ತುರ್ತು ಪರಿಸ್ಥಿತಿ ಉಂಟಾದಾಗ ಅಂದ್ರೆ ಅದನ್ನ ಏನ್ ಮಾಡ್ದ ಇದು ದೇಶದ ಹಣಕಾಸಿನ ಸ್ಥಿರತೆಗಳು ಬಂದಾಗ ಅವಾಗ ಇದನ್ನ ಮಾಡ್ತಾರ ಘೋಷಣೆಯನ್ನು ಮಾಡ್ತಾರ. ಇದು ಇನ್ನೊಂದು ಹೇಳ್ಬೇಕಂದ್ರೆ ಅಂದ್ರೆ ದೇಶದಲ್ಲಿ ಇನ್ನುವರೆಗೂ ಯಾವುದು ಹಣಕಾಸು ತುರ್ತು ಪರಿಸ್ಥಿತಿಯನ್ನ ಏನ್ ಮಾಡ್ರಿ ಘೋಷಣೆ ಮಾಡಿಲ್ಲ. ಇಲ್ಲಿವರೆಗೂ ಹಣಕಾಸು ತುರ್ತು ಪರಿಸ್ಥಿತಿ ಯಾವುದು ಘೋಷಣೆ ಮಾಡಿಲ್ಲ 300ನೇ ವಿಧಿ ಹೇಳುತ್ತ. ಓಕೆ, ಇಷ್ಟು ನಮಗೆ ಗೊತ್ತಿರಬೇಕಾದದ್ದು. ಇನ್ನು ನೆಕ್ಸ್ಟ್ ಸ್ವಲ್ಪ ನಾವು ಮುಂದೆ ಹೋದ್ರೆ USSR ಏನಂದ್ರ ಇದರಿಂದ ನಾವ್ ಏನ್ ಮಾಡ್ತೀವಿ ಮೂಲಭೂತ ಕರ್ತವ್ಯಗಳನ್ನ ಎರವಲು ಪಡಿತೀವಿ. ಎಷ್ಟಾಗ 1976 42ನೇ ತಿದ್ದುಪಡಿಯ ಮೂಲಕ ಏನ್ ಮಾಡ್ತೀವಿ ಮೂಲಭೂತ ಕರ್ತವ್ಯಗಳನ್ನ ನಾವು ಏನ್ ಮಾಡ್ತೀವಿ ಸಂವಿಧಾನದಲ್ಲಿ ಸೇರಿಸ್ಕೊಳ್ತೀವಿ. ಹಂಗೆ ನಾವು ಇನ್ನೊಂದು USA ನೋಡ್ಬೇಕಾದ್ರೆ ರಾಷ್ಟ್ರಪತಿ ಹುದ್ದೆಗಳನ್ನ ನೋಡ್ತೀವಿ. ಅದಾ ಇದರಿಂದ ರಾಷ್ಟ್ರಪತಿ ಹುದ್ದೆಗಳನ್ನ ನಾವ್ ಏನ್ ಮಾಡ್ತೀವಿ ಎರವಲವಾಗಿ ಪಡಿತೀವಿ USA ಒಳಗ. ಆಮೇಲೆ ನೆಕ್ಸ್ಟ್ ರಾಷ್ಟ್ರಪತಿಯ ಮಹಾಭಿಯೋಗವನ್ನು ಇಲ್ಲಿಂದನ ಪಡ್ಕೋತೀವಿ. ಆಮೇಲೆ ನ್ಯಾಯಾಂಗ ಪರಿಶೀಲನೆಯನ್ನು ಇಲ್ಲಿಂದನ ಪಡ್ಕೋತೀವಿ. ಓಕೆ, ಇಷ್ಟು ನಮಗೆ ಗೊತ್ತಿರಬೇಕಾದದ್ದು. ಆಮೇಲೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರೆ ಈ ಕೆಳಗಿನಲ್ಲಿ ಯಾರನ್ನು ರಂಗೀಲಾ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಹೌದಾ. ಎಲ್ಲಾ ಕ್ವಶನ್ಸ್ ತಗೊಂಡಿದ್ದೀನಿ. ಹಿಸ್ಟ್ರಿ, ಜಿಯೋಗ್ರಫಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆಮೇಲೆ ಈ ಸೈನ್ಸ್ ಎಲ್ಲಾ ಕ್ವಶನ್ಸ್ಗಳನ್ನು ತಗೊಂಡು ಏನ್ ಮಾಡಿದೀನಿ ಒಂದು ವಿಡಿಯೋ ಮಾಡಿದೀನಿ. ಸೊ ನೆಕ್ಸ್ಟ್ ಅದೇ ತರನ ಮಾಡ್ತಾ ಹೋಗ್ತಾ ಇರ್ತೀನಿ. ನೋಡಿ ಏನಂದ್ರೆ ರಂಗೀಲಾ ಅನ್ನೋ ಒಂದು ಬಿರುದನ್ನ ಅಂದ್ರೆ ರಂಗೀಲಾ ಅಂತ ಯಾರನ್ನ ಕರಿತಿದ್ರು ಏನು ಜಹಂಗೀರು, ಬಹದ್ದೂರ್ ಜಾ ಶಾಪರ್, ಆಮೇಲೆ ಮೊಹಮ್ಮದ್ ಶಾ, ಫಾರೂಕ್ ಶಿಯಾರ್ ಅದ ಯಾರನ್ನ ಕರಿತಿದ್ವಿ ಅಂದ್ರೆ ನಾವೇನ್ ಹೇಳ್ತೀವಿ ಮೊಹಮ್ಮದ್ ಶಾನ ಏನ್ ಕರಿತಾರ ರಂಗೀಲಾ ಅಂತ ಕರಿತಿದ್ರು ನೋಡ್ರಿ. ಯಾಕೆ ಅಂತಂದ್ರೆ ಅವರು ಏನ್ ಮಾಡ್ತಿದ್ರಂದ್ರೆ ಕಲೆ, ಸಾಹಿತ್ಯ ಮತ್ತೆ ಆಮೇಲೆ ನೆಕ್ಸ್ಟ್ ನೃತ್ಯ ಮತ್ತೆ ವೈಭವಯುತ ಜೀವನವನ್ನು ಹೆಚ್ಚು ಇದಕ್ಕೆ ಏನ್ ಮಾಡ್ತಾರೆ ಪ್ರೀತಿಸ್ತಿದ್ರು. ಇವೇನದಾವಲ್ಲ ಕಲೆ ಮತ್ತು ಸಾಹಿತ್ಯ ಮತ್ತು ನೃತ್ಯ ಏನದಾವಲ್ಲ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ರು. ಮೊಹಮ್ಮದ್ ಶಾನ ಇದಕ್ಕೆ ಜಾಸ್ತಿ ಒತ್ತು ಕೊಡೋದ್ರಿಂದ ಇವ್ರಿಗೆ ಏನಂತ ಕರಿತಿದ್ರು ರಂಗೀಲಾ ಅಂತ ಕರಿತಾ ಇದ್ರು. ಇವ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋದಾದ್ರೆ ನೋಡ್ರಿ 1739ರಲ್ಲಿ ನಾದರ್ ಶಾ ಹೌದಾ
ನದರ್ ಶಾ ಅಂತ ಏನಿರ್ತಾರಲ್ಲ, ನಾದಿರ್ ಶಾ ದೆಹಲಿಯಲ್ಲಿ ದಾಳಿ ಮಾಡ್ತಾರ. ಯಾರು? ಮೊಹಮ್ಮದ್ ಶಾ ಅವರು ಏನ್ ಮಾಡ್ತಾರೆ, 1739 ನದರ್ ಶಾ ಯಾರು ನಾದಿರ್ ಶಾ ಅಂತ ಏನಿರ್ತಾರಲ್ಲ ಅವ್ರ ಮೇಲೆ ದಾಳಿ ಮಾಡಿ ಏನ್ ಮಾಡ್ತಾರ, ನವಿಲು ಸಿಂಹಾಸನವನ್ನ ವಶಪಡಿಸಿಕೊಡ್ತಾರ. ಯಾವುದು? ನವಿಲು ಸಿಂಹಾಸನ. ಎಟ್ರಾಗ? 1739ರಲ್ಲಿ ನವಿಲು ಸಿಂಹಾಸನ. ನವಿಲು ಸಿಂಹಾಸನ. ಮತ್ತ ಆಮೇಲೆ ಇನ್ನೊಂದು ಕೊಹಿನೂರ್ ವಜ್ರ ನೋಡ್ರಿ, ಕೊಹಿನೂರ್ ವಜ್ರ. ಇವನ್ ಎರಡನ್ನು ಏನ್ ಮಾಡ್ತಾನಂದ್ರ ವಶಪಡಿಸ್ಕೊಳ್ತಾರ. ಯಾರಂದ್ರ ಮೊಹಮ್ಮದ್ ಶಾ ಅವರು 1739ರಲ್ಲಿ ದೆಹಲಿಯಲ್ಲಿ ದಾಳಿ ಮಾಡಿ ಏನ್ ಮಾಡ್ತಾನಂದ್ರ ನವಿಲು ಸಿಂಹಾಸನ ಮತ್ತು ಕೊಹಿನೂರ್ ವಜ್ರವನ್ನು ಎರಡನ್ನು ಏನ್ ಮಾಡ್ತಾನ, ವಶಪಡಿಸ್ಕೊಳ್ತಾನ. ಆಮೇಲೆ ನೆಕ್ಸ್ಟ್ ಇವನ ಆಡಳಿತ ಎಲ್ಲಿ ತಕ ಇರುತ್ತಂದ್ರೆ ನೋಡ್ರಿ, ಇವನ ಆಡಳಿತ 1739ರಿಂದ 1719ರಿಂದ ನೆಕ್ಸ್ಟ್ 1748ರವರೆಗೆ ಏನ್ ಮಾಡ್ತಾನ, ಆಳ್ವಿಕೆಯನ್ನು ಮಾಡ್ತಾನ. ಇವನ ಸಾಮ್ರಾಜ್ಯ ಯಾವುದು? ಮೊಘಲ ಸಾಮ್ರಾಜ್ಯ ನೋಡ್ರಿ, ಮೊಘಲ ಸಾಮ್ರಾಜ್ಯ. ಮೊಘಲ ಸಾಮ್ರಾಜ್ಯ. ಓಕೆ, ಇಷ್ಟು ಏನ್ ಮಾಡ್ತಾನಂದ್ರ ಇವನ ಬಗ್ಗೆ ಹೇಳ್ಬೋದು. ರಂಗೀಲಾ ಅಂತ ಏನಿದೆಯಲ್ಲ, ಇವನ ರಂಗೀಲಾ ಅಂತ ಕರೀತಾರ. ಯಾರನ್ನ? ಮೊಹಮ್ಮದ್ ಶಾನ ರಂಗೀಲಾ ಅಂತ ಕರೀತಾರ. ಎದಕ್ಕಂತಂದ್ರೆ ಇವನ ಕೃತಿ ಮತ್ತು ಸಾಹಿತ್ಯ ಮತ್ತು ನೃತ್ಯಕ್ಕೆ ಮತ್ತು ಅಂದ್ರೆ ಅವನ ವೈಭವಂತ ಜೀವನವನ್ನ ನೋಡಿ ಏನ್ ಮಾಡ್ತಾರ, ರಂಗೀಲಾ ಅಂತ ಕರೀತಾರ. ಆಮೇಲೆ ಇವನ ಒಂದು ಪ್ರಮುಖವಾದದ್ದು ದಾಳಿ ಯಾವ್ದಂದ್ರ 1739ರಲ್ಲಿ ಏನ್ ಮಾಡ್ತಾನ, ದೆಹಲಿಯ ನಾದಿರ್ ಶಾ ಮೇಲೆ ದಾಳಿ ಮಾಡಿ ಅಲ್ಲಿ ನವಿಲು ಸಿಂಹಾಸನ ಮತ್ತು ಕೊಹಿನೂರ್ ವಜ್ರವನ್ನು ಎರಡನ್ನೂ ವಶಪಡಿಸ್ಕೊಳ್ತಾನ. ಹೌದಾ? ಆಮೇಲೆ ನೆಕ್ಸ್ಟ್ ಇವನ ಆಳ್ವಿಕೆ ಎಷ್ಟಾಗಿರ್ತಂದ್ರ 1719ರಿಂದ 1748ರವರೆಗೆ ಏನ್ ಮಾಡ್ತಾನ, ಮೊಘಲ ಸಾಮ್ರಾಜ್ಯವನ್ನ ಆಳ್ತಾನ. ಇದು ನಮಗೆ ಗೊತ್ತಿರಬೇಕಾದ್ದು. ಇನ್ನ ನೆಕ್ಸ್ಟ್ ಯಾವುದು ಅಂತಂದ್ರೆ, ಈ ಘಟನೆಯನ್ನು ಕಾಲಾನುಕ್ರಮವಾಗಿ ಸರಿಯಾದ ಅನುಕ್ರಮವಾಗಿ ಬರೆಯಿರಿ ಅಂತ ನೋಡಿ. ಈ ಘಟನೆಗಳು ಸರಿಯಾದ ಕಾಲಾನುಕ್ರಮವಾಗಿ ಬರಿ ಅಂತಂದಾರಲ್ಲ ನೋಡ್ರಿ. ಫಸ್ಟ್ ಲಕ್ನೋ ಒಪ್ಪಂದ, ದ್ವಂದ್ವ ಅಂದ್ರೆ ಪ್ರಭುತ್ವದ ಪರಿಚಯ, ರೌಲತ್ ಕಾಯ್ದೆ, ಬಂಗಾಳ ವಿಭಜನೆ ಅಂತ ಕೊಟ್ರ. ಹೌದಾ? ನೋಡೋಣ. ಫಸ್ಟ್ ನೋಡೋಣ ಬಂಗಾಳ ವಿಭಜನೆ. ನೋಡ್ರಿ, ಬಂಗಾಳ ವಿಭಜನೆ ಯಾವಾಗ ಆಗುತ್ತೆ ಹೇಳ್ರಿ? 1905ರಲ್ಲಿ ಬಂಗಾಳ ವಿಭಜನೆ ಆಗುತ್ತೆ. ಓಕೆ. ಆಮೇಲೆ ನೆಕ್ಸ್ಟ್ ಲಕ್ನೋ ಒಪ್ಪಂದ. ನಾವೇನ್ ಮಾಡ್ಬೇಕು? ಲಕ್ನೋ ಒಪ್ಪಂದ. ಆಮೇಲೆ ಇದು ರೌಲತ್ ಕಾಯ್ದೆ ಯಾವಾಗ ನಡೆದೈತಿ ನೋಡ್ರಿ. ರೌಲತ್ ಕಾಯ್ದೆ 1919ರಲ್ಲಿ. ಎಷ್ಟು? 1919ರಲ್ಲಿ ರೌಲತ್ ಕಾಯ್ದೆ. ಇನ್ನ ಡಕ್ಯಾರ್ಕಿ ಅಂದ್ರೆ ಇದೊಂದು ಪರಿಚಯ, ಅಂದ್ರೆ ಇಂಡಿಯನ್ ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ ಇದನ್ನ. ಭಾರತ ಸರ್ಕಾರ ಕಾಯ್ದೆಯನ್ನ 1919ರಲ್ಲಿ ಇದು ಜಾರಿಗೆ ಬರುತ್ತ, ಆದರೆ ಪರಿಚಯ ಆಗುತ್ತಾ, ಆದ್ರೆ 1921ರಲ್ಲಿ ಏನಾಗುತ್ತಾ, ಇದು ಜಾರಿಗೆ ಬರುತ್ತ. ಇನ್ನ ನೆಕ್ಸ್ಟ್ ಲಕ್ನೋ ಒಪ್ಪಂದ ನೋಡ್ರಿ. ಇನ್ನ ಲಕ್ನೋ ಒಪ್ಪಂದ 1916ರಲ್ಲಿ 1916ರಲ್ಲಿ ಲಕ್ನೋ ಒಪ್ಪಂದ ಆಗತ್ತ. ಓಕೆ ನೋಡ್ರಿ. ಹಂಗಾದ್ರ ಯಾವ್ಯಾವ ಬರ್ತಾವ ನೋಡ್ರಿ. ಫಸ್ಟ್ ಒನ್ ಬಂಗಾಳ ವಿಭಜನೆ 4 ಐತಾ. ಆಮೇಲೆ ನೆಕ್ಸ್ಟ್ ಒಂದೇದ್ದು 1905 ಆದ್ಮೇಲೆ 1916 ಯಾವುದು? ಲಕ್ನೋ ಒಪ್ಪಂದ 2 ಐತಿ, 1. ಓಕೆ. ಇನ್ನು ಎರಡನೇದ್ದು ಇದು 1919ರಲ್ಲಿ ಪರಿಚಯ ಮಾಡ್ತಾರೆ ಇದನ್ನ. ಅಂದ್ರೆ 1900 ಇದನ್ನೇ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನ 1919 ಇದು ಗೌರ್ಮೆಂಟ್ ಆಕ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಆಮೇಲೆ ರೌಲತ್ ಕಾಯ್ದೆ 1919. ಇದನ್ನ ನಾವು ಏನ್ ಮಾಡ್ತೀವಿ? ಎರಡನೇ ಆಪ್ಷನ್ ಕರೆಕ್ಟ್ ನೋಡ್ರಿ. ಓಕೆ. ಬಂಗಾಳ ವಿಭಜನೆ ಆಗಿದ್ದು 1905. ಆಮೇಲೆ ನೆಕ್ಸ್ಟ್ ಒಂದೇದ್ದು ಯಾವುದು? ನೆಕ್ಸ್ಟ್ ಲಕ್ನೋ ಒಪ್ಪಂದ. ಲಕ್ನೋ ಒಪ್ಪಂದ. ಆಮೇಲೆ ನೆಕ್ಸ್ಟ್ ಎರಡನೇದ್ದು ಇದು ಡಕ್ಯಾರ್ಕಿ ಅಂದ್ರೆ ದ್ವಂದ್ವ ಪ್ರಭುತ್ವದ ಪರಿಚಯ 1919. ಆಮೇಲೆ ರೌಲತ್ ಕಾಯ್ದೆ 1919 ನೋಡ್ರಿ. ಓಕೆ. ಇಷ್ಟು ನಮ್ಗೆ ಗೊತ್ತಿರಬಹುದಾದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತಂದ್ರೆ, ಈ ಕೆಳಗಿನ ಯಾವ ಗವರ್ನರ್ ಜನರಲ್ ಆಳ್ವಿಕೆಯಲ್ಲಿ ಮೊದಲ ರೋಹಿಲ್ಲಾ ಯುದ್ಧವು ನಡೆಯಿತು ಅಂತ ಕೇಳಿದರು. ನೋಡ್ರಿ, ಆಪ್ಷನ್ ಏನಿದಾವೆ? ಲಾರ್ಡ್ ಮೆಂಟೋ 1, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ವಾರನ್ ಹೆಸ್ಟಿಂಗ್ಸ್, ಆಮೇಲೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಇದಾವೆ. ಓಕೆ. ಇದರಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಅಂದ್ರೆ ನೋಡೋಣ. ಫಸ್ಟ್ ಈ ರೋಹಿಲ್ಲಾ ಯುದ್ಧ ಯಾವಾಗ ನಡೆದೈತಿ ಅಂತಂದ್ರ 1774ರಲ್ಲಿ ನಡೆದೈತಿ ನೋಡ್ರಿ. ಎಷ್ಟು? 1774ರಲ್ಲಿ ರೋಹಿಲ್ಲಾ ಯುದ್ಧ ನಡೀತೈತಿ. ಮೊದಲ ರೋಹಿಲ್ಲಾ ಯುದ್ಧ ಇದು. ಓಕೆ. ಆಮೇಲೆ ಇದು ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಯಾರು ಇರ್ತಾರ ಅಂದ್ರೆ ವಾರನ್ ಹೆಸ್ಟಿಂಗ್ಸ್ ಇರ್ತಾರೆ. ಯಾರು? ವಾರನ್ ಹೆಸ್ಟಿಂಗ್ಸ್ ಅವರು ಏನ್ ಮಾಡ್ತಾರೆ? ಈ ಇದರಲ್ಲಿ ಯುದ್ಧದಲ್ಲಿ ಇರ್ತಾರ. ಅಂದ್ರೆ ಈ ಯುದ್ಧದ ಆಗುವ ಸಮಯದಲ್ಲಿ ಏನಿರ್ತಾರ? ಇವರು
ಗವರ್ನರ್ ಜನರಲ್ ಆಗಿರ್ತಾರ. ಎಷ್ಟ್ರಾಗ 1774ರಲ್ಲಿ ಮೊದಲ ರೋಹಿಲ್ಲ ಯುದ್ಧ ನಡೀತೈತಿ. ಓಕೆ, ಹಂಗಾದ್ರೆ ಇದು ಯಾರ ನಡೀತೈತಿ ಅಂದ್ರ ನೋಡ್ರಿ, ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಇನ್ನೊಂದು ಯಾವುದು ರೋಹಿಲ್ಲ ಪಠಾಣ್ ಅವರ ನಡುವೆ ನಡೀತೈತಿ. ರೋಹಿಲ್ಲ ಪಠಾಣ್ ಅವರ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ರೋಹಿಲ್ಲ ಪಠಾಣ್ ಅವರ ಯುದ್ಧ ಯಾವಾಗ ನಡೀತಿದ್ರು? ಮೊದಲ ರೋಹಿಲ್ಲ ಯುದ್ಧ 1774ರಲ್ಲಿ ಏನ್ ನಡೀತೈತಿ. ಇದನ್ನ ಯಾವಾಗ ಗವರ್ನರ್ ಜನರಲ್ ಯಾರು ಇರ್ತಾರೋ ವಾರನ್ ಹೆಸ್ಟಿಂಗ್ಸ್ ಅವರು ಇರ್ತಾರ ನೋಡ್ರಿ. ಇಷ್ಟು ನಮಗ್ ಗೊತ್ತಿರ್ಬೇಕು. ಇನ್ನ ನೆಕ್ಸ್ಟ್ 1907ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೂರತ್ ಅಧಿವೇಶನದ ಅಧ್ಯಕ್ಷ ವಹಿಸಿದ ಈ ಕೆಳಗಿನವರಲ್ಲಿ ಯಾರು ಅಂತ ಕೇಳಿದ್ದಾರೆ. ಯಾವುದೇ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಾವು ನೋಡ್ತಾ ಇದ್ದೋದು ಪ್ರತಿಯೊಂದನ್ನು ಒಂದು ರೀಸನ್ ಇಲ್ಲದೆ ಯಾವುದನ್ನು ಎಕ್ಸಾಮ್ಸ್ ಅಲ್ಲಿ ಬರೋದಿಲ್ಲ, ಹೌದಾ? ಪ್ರತಿಯೊಂದು ರೀಸನ್ಸ್ ಇಲ್ಲದೆ ಐಎನ್ಸಿ ಒಳಗೆ ಐಎನ್ಸಿ ಇಂಪಾರ್ಟೆಂಟ್. ಐಎನ್ಸಿ ಪ್ರತಿಯೊಂದು ಕ್ವಶನ್ ಕೇಳ್ತಾರ, ಇಲ್ಲಿ ಇಂಪಾರ್ಟೆಂಟ್ ಐಎನ್ಸಿ ಒಳಗ, ಹೌದಾ? ಏನ್ ನೋಡ್ರಿ, ಈ ಐಎನ್ಸಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸೂರತ್ ಅಧಿವೇಶನ, ಓಕೆ ನೋಡ್ರಿ, ರಾಸ್ ಬಿಹಾರ್ ಘೋಷ್, ಮದನ್ ಮೋಹನ್ ಮಾಳ್ವಿ, ಆಮೇಲೆ ಜಿ.ಕೆ. ಗೋಖಲೆ, ಆಮೇಲೆ ನೆಕ್ಸ್ಟ್ ಬಾಲ್ ಗಂಗಾಧರ್ ತಿಲಕ್ ಅಂತ ಕೊಟ್ಟಿದ್ದಾರೆ. 1907ರಲ್ಲಿ ಯಾರು ಅಧ್ಯಕ್ಷವನ್ನು ವಹಿಸ್ತಾರಂದ್ರ ರಾಸ್ ಬಿಹಾರ್ ಘೋಷ್ ನೋಡ್ರಿ. ಯಾರು? ರಾಸ್ ಬಿಹಾರ್ ಘೋಷ್ ಅವರು ಏನ್ ಮಾಡ್ತಾರಂದ್ರ ವಹಿಸ್ಕೋತಾರ. ಹಂಗಾದ್ರೆ ಈ ಸೂರತ್ ಅಧಿವೇಶನ ಎಷ್ಟೇದಂದ್ರೆ 23ನೇ ಅಧಿವೇಶನ ನೋಡ್ರಿ. ಇದು ಎಷ್ಟನೇದು? ಐಎನ್ಸಿ ಒಳಗೆ 23ನೇ ಅಧಿವೇಶನ. ಸೂರತ್ ಎಲ್ಲಿ ಬರುತ್ತೆ ಹೇಳ್ರಿ? ಗುಜರಾತ್ ನೋಡ್ರಿ. ಗುಜರಾತಿನ ಸೂರತ್ ನಲ್ಲಿ 1907ರಲ್ಲಿ ಏನ್ ಮಾಡ್ತಾರ? ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಸ್ತಾರ. ಅದರ ಅಧ್ಯಕ್ಷನ ಯಾರು ವಹಿಸ್ತಾರ? ರಾಸ್ ಬಿಹಾರ್ ಘೋಷ್ ವಹಿಸ್ತಾರ. ಇದು ಎಷ್ಟನೇದಂದ್ರೆ 23ನೇ ಅಧಿವೇಶನ. ಇದು ಎಲ್ಲಿ ನಡೀತೈತಿ? ಗುಜರಾತ್ ನಡೀತೈತಿ. ಇದರ ವಿಶೇಷತೆ ಏನಂತಂದ್ರೆ, ಇಲ್ಲಿ ವಿಶೇಷತೆ ಅಂದ್ರ ಇಲ್ಲಿ ಐಎನ್ಸಿ ಒಳಗೆ ಏನ್ ಮಾಡ್ತಾರ? 2 ಭಾಗಗಳಾಗ್ತಾವ. ಯಾವಂದ್ರ ಒಂದು ಮಂದಗಾಮಿ, ಇನ್ನೊಂದು ತೀವ್ರಗಾಮಿ ಆಗ್ತಾವ ನೋಡ್ರಿ. ತೀವ್ರಗಾಮಿ ಏನಾಗ್ತಾವ? ಒಂದು ಮಂದಗಾಮಿ, ಒಂದು ತೀವ್ರಗಾಮಿ. 2 ಬಣಗಳಾಗ್ಬಿಡ್ತಾವ ಇಲ್ಲಿ. ಎಲ್ಲಿ? ಈ ರಾಷ್ಟ್ರೀಯ ಸೂರತ್ ಅಧಿವೇಶನದಲ್ಲಿ ಏನ್ ಮಾಡ್ತಾವ? 2 ಆಗ್ತಾವ. ಅವು ಮಂದಗಾಮಿ ಮತ್ತು ತೀವ್ರಗಾಮಿ. ಇಲ್ಲಿ ಒಂದ್ ಸ್ವಲ್ಪ ಏನಂದ್ರೆ ತೀವ್ರಗಾಮಿಗಳು ಯಾರ್ಯಾರು ಬರ್ತಾರ ನೋಡ್ರಿ. ತೀವ್ರಗಾಮಿಗಳು ನಾವು ಲಾಲ್ ಬಾಲ್ ಪಾಲ್ ಅಂತ ಕರಿತೀವಿ. ಹೌದಾ? ಯಾರಂತಂದ್ರೆ ನೋಡ್ರಿ, ಬಿಪಿನ್ ಚಂದ್ರ ಪಾಲ್ ಮತ್ತು ಲೋಕಮಾನ್ಯ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ಅವರು ಬರ್ತಾರ, ಹೌದಾ? ಇವರು ಏನೋ ತೀವ್ರಗಾಮಿ ಒಳಗೆ ಬರ್ತಾರ. ಇನ್ನ ಮಂದಗಾಮಿ ಒಳಗೆ ನಾವ್ ಏನ್ ನೋಡ್ತೀವಿ? ಗೋಪಾಲ್ ಕೃಷ್ಣ ಗೋಖಲೆ ಅವ್ರನ್ನ ನೋಡ್ತೀವಿ, ಆಮೇಲೆ ಫಿರೋಜ್ ಶಾ ಮೆಹ್ತಾ ಅವ್ರನ್ನ ನೋಡ್ತೀವಿ, ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರನ್ನ ನೋಡ್ತೀವಿ, ಹೌದಾ? ಮಂದಗಾಮಿ ಒಳಗೆ ಯಾರು ನೋಡ್ತೀವಿ? ಗೋಪಾಲ್ ಕೃಷ್ಣ ಗೋಖಲೆ, ಆಮೇಲೆ ಫಿರೋಜ್ ಶಾ ಮೆಹ್ತಾ, ಆಮೇಲೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರನ್ನ 3 ಮಂದಿನ ನಾವು ನೋಡ್ತೀವಿ. ಇಲ್ಲಿ ಲಾಲ್ ಬಾಲ್ ಪಾಲ್ ತೀವ್ರಗಾಮಿ ಒಳಗೆ ನೋಡ್ತೀವಿ. ಇದು ನಾವು ಎಲ್ಲಿ ಅಂದ್ರೆ 1907ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಷ್ಟೇದು? 23ನೇದ್ದು. ಅದು ಎಲ್ಲಿ ನಡೀತೈತಿ? ಗುಜರಾತದ ಸೂರತ್ ಅಲ್ಲಿ ನಡೀತೈತಿ. ಅದರ ಅಧ್ಯಕ್ಷನ ಯಾರು ವಹಿಸ್ತಾರ? ರಾಸ್ ಬಿಹಾರ್ ಘೋಷ್ ಅವರು ವಹಿಸ್ತಾರ. ಇದು ಇಲ್ಲಿ 2 ಬಣಗಳಾಗ್ತಾವ ಐಎನ್ಸಿ ಒಳಗ, ಒಂದು ಮಂದಗಾಮಿ ಮತ್ತು ಒಂದು ತೀವ್ರಗಾಮಿಗಳಾಗ್ತಾವ. ಇದು ನಮ್ಗೆ ಇಂಪಾರ್ಟೆಂಟ್ ಇರೋದು. ಓಕೆ, ಇಷ್ಟು ಗೊತ್ತಿರಬೇಕಾದದ್ದು. ಇನ್ನ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತಂದ್ರೆ, ಈ ಕೆಳಗಿನ ಭಾರತದ ಯಾವ್ದ ಬ್ಲಾಕ್ ಪಗೋಡಾ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕೇಳಿದಾರೆ. ಓಕೆ, ಇಂಪಾರ್ಟೆಂಟ್ ನೋಡ್ರಿ. ಬ್ಲಾಕ್ ಪಗೋಡಾ ನೋಡ್ರಿ, ಬ್ಲಾಕ್ ಪಗೋಡಾ ಏನೇನ್ ಕೊಟ್ರ ಆಪ್ಷನ್? ಸೂರ್ಯ ದೇವಾಲಯ, ಬೃಹದೇಶ್ವರ ತಾಂಜಾವೂರು, ಆಮೇಲೆ ಭಗವಾನ್ ಜಗನ್ನಾಥ್ ಪುರಿ, ಆಮೇಲೆ ಮೀನಾಕ್ಷಿ ದೇವಾಲಯ ಮಧುರೈ ಅಂತ ಕೊಟ್ರ, ಹೌದಾ? ಹಂಗಾದ್ರೆ ಇದು ಯಾವ್ದಂದ್ರ ಆನ್ಸರ್ ಸೂರ್ಯ ದೇವಾಲಯ ಕೊನಾರ್ಕ್ ನೋಡ್ರಿ. ಸೂರ್ಯ ದೇವಾಲಯ ಕೊನಾರ್ಕ್. ಓಕೆ, ಇದು ಯಾಕ ಹಂಗ್ ಕರೀತಾರ ಅಂದ್ರ, ಇದು ಎಷ್ಟನೇ ಶತಮಾನದಾಗ ಅಂದ್ರ 13ನೇ ಶತಮಾನದಲ್ಲಿ ಕಟ್ತಾರ. ಯಾರ ಕಟ್ತಾರ ಅಂದ್ರ ಇದನ್ನ? 1ನೇ ನರಸಿಂಹದೇವ, ಹೌದಾ? 1ನೇ ನರಸಿಂಹದೇವ ನಿರ್ಮಿಸಲ್ಪಡ್ತಾನ. 1ನೇ ನರಸಿಂಹದೇವ. ಆಮೇಲೆ ನೆಕ್ಸ್ಟ್ ಇದು ಬ್ಲಾಕ್ ಪಗೋಡಾ ಎಂದು ಕರೀತಾರ. ಇದನ್ನ ಏನು? ಇದು ವಾಸ್ತುಶಿಲ್ಪದ ಅದ್ಭುತ ಎಂದು ಕರೀತಾರೆ. ಇದನ್ನ ವಾಸ್ತುಶಿಲ್ಪದ ಅದ್ಭುತ ಅಂತ ಕರೀತಾರೆ. ಯಾವುದು? ಕೊನಾರ್ಕ್ ದೇವಾಲಯ. ಆಮೇಲೆ ನೆಕ್ಸ್ಟ್ ಇದು
ವಿಶ್ವ ಪಾರಂಪರೆಗೆ ತಾಣವಾಗೈತಿ, ವಿಶ್ವ ಪಾರಂಪರೆಗೆ ಸೇರೈತಿ. ಇದನ್ನ ನಾವು ಹೇಳ್ಬೋದು. ಅದು ಇದನ್ನ ನಾವು ಏನಂತ, ಇದು ಯಾರದ ಪೂರ್ವ ಗಂಗರ ವಂಶದ ಇದು ಯಾರು 1ನೇ ನರಸಿಂಹ ದೇವ ಏನ್ ಮಾಡ್ತಾನ, ಇದನ್ನ ನಿರ್ಮಾಣ ಮಾಡ್ತಾನ. ಎಷ್ಟನೇ ಶತಮಾನದಾಗ? 13ನೇ ಶತಮಾನದಲ್ಲಿ ಏನ್ ಮಾಡ್ತಾನ, ನಿರ್ಮಾಣ ಮಾಡ್ತಾನ. ಇದನ್ನ ಬ್ಲಾಕ್ ಪಗೋಡಾ ಅಂತ ಕರೀತಾರೆ, ಸೂರ್ಯ ದೇವಾಲಯ ಕೊನಾರ್ಕ್. ಇನ್ನು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನಲ್ಲಿ ಸಮಿತಿಯ ಶಿಫಾರಸಿನ ಮೇರೆಗೆ ಆದ್ಯತೆಯ ವಲಯದ ಅಡಿಯಲ್ಲಿ ದುರ್ಬಲಗಳ ವರ್ಗ ಪರಿಕಲ್ಪನೆಯನ್ನು ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಓಕೆ, ಈ ಕೆಳಗಿನಲ್ಲಿ ಅಂದ್ರೆ ಆದ್ಯತೆಯ ವಲಯದ ಅಂದ್ರೆ ಎಕನಾಮಿಕ್ಸ್ ನೋಡ್ರಿ, ಇದು ಎಕನಾಮಿಕ್ಸ್ ಒಳಗ ದುರ್ಬಲ ವಲಯ ಅಂದ್ರೆ ಯಾವ ಸಮಿತಿ ನೋಡ್ರಿ ಇದು ಮಾಡ್ತದೆ? ಕೃಷ್ಣಸ್ವಾಮಿ ಸಮಿತಿ, ವರ್ಣೀಯ ಸಮಿತಿ, ಗಾಡ್ಗೀಲ್ ಸಮಿತಿ, ಆಮೇಲೆ ಅಬಿದ್ ಹುಸೇನ್ ಸಮಿತಿ ಅಂತ ಕರೀತಾರ. ಇದರ ಆನ್ಸರ್ ಬಂದು ಯಾವುದು? ಕೃಷ್ಣಸ್ವಾಮಿ ಸಮಿತಿ ನೋಡ್ರಿ. ಯಾಕೆ ಕೃಷ್ಣಸ್ವಾಮಿ ಸಮಿತಿ ಅವ್ರು ಏನ್ ಮಾಡ್ತಾರಂದ್ರ, ಈ ಶಿಫಾರಸಲ್ಲಿ ಇಲ್ಲಿ ಏನಾಗುತ್ತ ಅಂತಂದ್ರೆ, ಈ ಸಾಲದ ಪದವನ್ನ ಪರಿಚಯ ಮಾಡಕ, ಈ ಸಾಲ ಎಂಬ ಏನೈತಲ್ಲ ಪದವನ್ನ ಪರಿಚಯ ಮಾಡ್ತಾರ. ಈ ಪದದಲ್ಲಿ 1972ರಲ್ಲಿ ಈ ಏನ್ 1972ರಲ್ಲಿ ಕೃಷ್ಣಸ್ವಾಮಿ ಸಮಿತಿ ವ್ಯಾಖ್ಯಾನ ಮಾಡ್ತೈತಿ. ಏನಂದ್ರೆ, ಈ ಆರಂಭಿಕ ಬ್ಯಾಂಕುಗಳಲ್ಲಿ ಏನ್ ಮಾಡ್ತಾರ ಅಂದ್ರ, ಈ ಆರಂಭಿಕ ಬ್ಯಾಂಕುಗಳಲ್ಲಿ 33.33% ಏನ್ ಮಾಡ್ತಾರ, ಬ್ಯಾಂಕ್ಗಳು ಲೋನ್ ಕೊಡ್ತಿರ್ತಾವ. ಹೌದಾ? ಈ ಬ್ಯಾಂಕ್ಗಳು ಇಷ್ಟೇ ಲೋನ್ ಕೊಡೋದ್ರಿಂದ ಈ ಆರಂಭಿಕ ಬ್ಯಾಂಕ್ಗಳನ್ನ ಏನ್ ಮಾಡ್ತಾರೆ, ಈ ಕೃಷ್ಣಸ್ವಾಮಿ ಸಮಿತಿ ಏನ್ ಮಾಡ್ತಾ, ಅದನ್ನ 40% ಜಾಸ್ತಿ ಮಾಡುತ್ತ. ಎಷ್ಟು? 40% ಏನ್ ಮಾಡುತ್ತಾ, ಏನ ಬ್ಯಾಂಕ್ಗಳಿಗೆ ಲೋನ್ ಅನ್ನ ಏನ್ ಮಾಡುತ್ತಾ, ಈ ಸಾಲವನ್ನು ಏನ್ ಮಾಡುತ್ತಾ, ಜಾಸ್ತಿ ಮಾಡುತ್ತಾ. ಎಷ್ಟು ಪರ್ಸೆಂಟ್? 40%. ಆ 40% ಏನು ಸಾಲವನ್ನ ಮಾಡ್ತಾರಲ್ಲ, ಅದು ಯಾವ ಸಮಿತಿ ಅಂದ್ರ ಕೃಷ್ಣಸ್ವಾಮಿ ಸಮಿತಿ ನೋಡ್ರಿ. ಇದನ್ನ ಕೃಷ್ಣಸ್ವಾಮಿ ಸಮಿತಿ ಏನ್ ಮಾಡ್ತಾ, ಮೊದಲ ಆರಂಭಿಕ ಬ್ಯಾಂಕ್ಗಳಲ್ಲಿ ಏನ್ ಮಾಡ್ತಾರೆ, 33.33% ಮಾತ್ರ ಏನ್ ಮಾಡ್ತಾರಂದ್ರ ಸಾಲವನ್ನು ಕೊಡಕ ಗುರಿಯನ್ನ ಮಾಡಿರ್ತಾರ. ಅದನ್ನ ಏನ್ ಮಾಡ್ತಾರ, ಸ್ವಲ್ಪ ಜಾಸ್ತಿ ಮಾಡ್ತಾರ. ಎಷ್ಟು ಪರ್ಸೆಂಟ್? 40% ಏನ್ ಮಾಡ್ತಾರ, ಜಾಸ್ತಿ ಮಾಡ್ತಾರ. ಅದು ಯಾವ ಸಮಿತಿ ಮಾಡುತ್ತಂದ್ರೆ ಕೃಷ್ಣಸ್ವಾಮಿ ಸಮಿತಿ ಮಾಡುತ್ತ ನೋಡ್ರಿ. ಇದು ನಮಗ್ ಗೊತ್ತಿರ್ಬೇಕಾದದ್ದು. ಇಷ್ಟು ಗೊತ್ತು. ಈ ವಲಯದ ಸಾಲವನ್ನು ಎಟ್ರಾಗ ಈ ಸಾಲವನ್ನು ಪದವನ್ನು ಏನ್ ಮಾಡ್ತಾ, ಸಮಿತಿಯ ವ್ಯಾಖ್ಯಾನ ಮಾಡ್ತೈತಿ. ಯಾವ ಸಮಿತಿ ಅಂದ್ರೆ ಅದು ಕೃಷ್ಣಸ್ವಾಮಿ ಸಮಿತಿ. ಎಟ್ರಾಗ ಮಾಡುತ್ತಾ, 1972ರಲ್ಲಿ ಏನ್ ಮಾಡ್ತಾ, ಇದನ್ನ 33% ಇದ್ದಿದ್ದ ಏನ್ ಮಾಡ್ತೈತಿ, 40%ಗೆ ಇದನ್ ಮಾಡುತ್ತಾ, ಅದು ಕೃಷ್ಣಸ್ವಾಮಿ ಸಮಿತಿ. ಇನ್ನು ನೆಕ್ಸ್ಟ್ ಕ್ವಶನ್, 2ನೇ ಮಹಾಯುದ್ಧ ಪ್ರಾರಂಭವಾಗುವ ಮೊದಲು ಈ ಕೆಳಗಿನಲ್ಲಿ ಯಾವ ಸಂಸ್ಥೆಯು ರಚಿಸಲಾಗಿತ್ತು? ಹೌದಾ? 2ನೇ ಮಹಾಯುದ್ಧ ಪ್ರಾರಂಭವಾಗುವ ಮೊದಲು ಈ ಕೆಳಗಿನ ಯಾವ ಸಂಸ್ಥೆಯನ್ನು ರಚಿಸಲಾಯಿತು ಅಂತ ಕೇಳಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ, ಆಹಾರ ಕೃಷಿ ಸಂಸ್ಥೆ, ಆಮೇಲೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಹೌದಾ ಏಜೆನ್ಸಿ, ಆಮೇಲೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅಂತ ಕೇಳಿದ್ದಾರೆ. ಈಗ ನೋಡ್ರಿ, ನಾವು ಒಂದು ಸ್ವಲ್ಪ ಏನ್ ಮಾಡೋಣ, ನೋಡ್ಕೊಂತ ಹೋಗೋಣ. ಫಸ್ಟ್ ನಾವು ಏನು ನೋಡೋಣ ಅಂತಂದ್ರೆ, ಫಸ್ಟ್ ವಿಶ್ವ ಆರೋಗ್ಯ ಸಂಸ್ಥೆ ಎಟ್ರ ಸ್ಥಾಪನೆ ಆಯ್ತು? 1948ರಲ್ಲಿ. 1948ರಲ್ಲಿ ಸ್ಥಾಪನೆ ಆಯ್ತು. ಬಟ್ ಮಹಾಯುದ್ಧ ನಡೆದಿರೋದು 1939ರಲ್ಲಿ. ಹೌದಾ? 2ನೇ ಮಹಾಯುದ್ಧ ನಡೆದು 1939ರಲ್ಲಿ. ಇದು ಬರಲ್ಲ. ಇನ್ನು ಆಹಾರ ಮತ್ತು ಕೃಷಿ ಸಂಸ್ಥೆ ಎಷ್ಟರಾಗ ನಡೀತು? ಇದನ್ನ FA ಅಂತ ಕರಿತೀವಿ. ಹೌದಾ? FAO ಅಂತ ಕರಿತೀವಿ. ಎಷ್ಟಾಗ ಪ್ರಾರಂಭ ಆಯ್ತಿದ್ದು? 1945. ಇನ್ನು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಅಣುಶಕ್ತಿ ಅಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ ಕರಿತೀವಿ. ಇದು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಎಷ್ಟರಾಗ ಸ್ಥಾಪನೆ ಆಗುತ್ತ? 1957ರಲ್ಲಿ ಸ್ಥಾಪನೆ ಆಗುತ್ತ. ಹಂಗಾದ್ರೆ ಲಾಸ್ಟ್ ಉಳಿದಿರೋದು ಯಾವುದು? ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಇದು ಯಾವಾಗ ಸ್ಥಾಪನೆ ಆಗುತ್ತ ಅಂದ್ರ 1900 ಎಷ್ಟು 1919 ಎಷ್ಟು ಇಂಟರ್ನ್ಯಾಷನಲ್ ಸಂಸ್ಥೆ 1930 ಏನ್ ಮಾಡುತ್ತಾ? 1930ರಲ್ಲಿ ಏನಾಗುತ್ತಾ ಈ ಸಂಸ್ಥೆ ಅಂದ್ರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂತ ಕರಿತೀವಿ. BIS ಅಂತ ಕರಿತೀವಿ. BIS ಅಂದ್ರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ 1930ರಲ್ಲಿ ಸ್ಥಾಪನೆ ಮಾಡ್ತಾರೆ. ಹಂಗಾದ್ರೆ 2ನೇ ಮಹಾಯುದ್ಧ ನಡೆದಿರೋದು 1939ರಲ್ಲಿ. ಇದು ಗೊತ್ತಿರಬೇಕಾದದ್ದು ನೋಡ್ರಿ.
ಹಂಗಾದ್ರೆ ಈ ಸ್ವಲ್ಪ ಈ ಬ್ಯಾಂಕ್ ಬಗ್ಗೆ ನೋಡ್ಬೇಕಂದ್ರೆ ನೋಡ್ರಿ, ಇದ್ರ ಕೇಂದ್ರ ಕಚೇರಿ ಎಲ್ಲಿ ಐತೆ ಅಂದ್ರ ಹೆಡ್ ಕ್ವಾರ್ಟರ್ಸ್ ಬ್ಯಾಸಲ್ ಒಳಗ, ಇದು ಎಲ್ಲಿ ಸ್ವಿಟ್ಜರ್ಲ್ಯಾಂಡ್ ಒಳಗ ಕೇಂದ್ರ ಕಚೇರಿ. ಆಮೇಲೆ ಇದನ್ನ ವಿಶ್ವ ಕೇಂದ್ರಗಳ ಬ್ಯಾಂಕ್ ಅಂತ ಕರೀತಾರೆ. ಇದು ಕೇಂದ್ರ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರೀತಾರೆ. ಇದನ್ನ ಕೇಂದ್ರ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ. ಕೇಂದ್ರ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರ. ಆಮೇಲೆ ನೆಕ್ಸ್ಟ್ ಇದರ ಸದಸ್ಯತ್ವ ರಾಷ್ಟ್ರ ಎಷ್ಟದಾವ ಅಂದ್ರೆ 60 ಅದಾವ ನೋಡ್ರಿ. ಅದರಲ್ಲಿ ಭಾರತ ಸದಸ್ಯ ರಾಷ್ಟ್ರ. ಹೌದಾ? ಇದು ನಾವು ಹೇಳ್ಬೋದು ಯಾವ್ದಂದ್ರೆ RBI, ಭಾರತದ RBI ಸದಸ್ಯ ರಾಷ್ಟ್ರ. ಇದು ನಾವು ಹೇಳ್ಬೋದು. ಇಷ್ಟು ಗೊತ್ತಿರಬೇಕಾದದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗ 1948. ಆಮೇಲೆ ಆಹಾರ ಮತ್ತು ಕೃಷಿ ಸಂಸ್ಥೆ 1945. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ 1957. ಆಮೇಲೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ 1930ರಲ್ಲಿ. ಆದರೆ ಎರಡನೇ ಮಹಾಯುದ್ಧ ನಡೆದಿರೋದು ಯಾವಾಗ? 1939. ಹಾಗಾದ್ರೆ ಮೊದಲ ಯುದ್ಧ ನಡೆದಿರೋದು 1920ರಲ್ಲಿ ಮೊದಲ ಮಹಾಯುದ್ಧ ನಡೀತೈತಿ. ಇದು ನಮಗ್ ಗೊತ್ತಿರ್ಬೇಕಾದದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತಂದ್ರೆ, ಈ ಕೆಳಗಿನ ಯಾವ ಗ್ರಂಥಿಯಿಂದ ಕಣ್ಣೀರು ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದ್ದಾರೆ. ಹೌದಾ? ಏನ್ ನೋಡ್ರಿ, ಯಾವ್ಯಾವ್ದಂದ್ರೆ ಒಂದು ಲ್ಯಾಕ್ರಿಮಲ್ ಗ್ರಂಥಿ ಅಂತ ಕೇಳಿದಾರೆ, ಒಂದು ಥೈರಾಯ್ಡ್ ಗ್ರಂಥಿ ಅಂತ ಕೇಳಿದಾರೆ, ಒಂದು ಪಿಟೂರಿ ಗ್ರಂಥಿ ಅಂತ ಕೇಳಿದಾರೆ, ಒಂದು ಹೈಪೋಥಾಲಮಸ್ ಅಂತ ಕೇಳಿದ್ದಾರೆ. ಇದ್ರೊಳಗೆ ಆಪ್ಷನ್ ಯಾವ್ದು ಬರುತ್ತೆ ಅಂದ್ರೆ ಲ್ಯಾಕ್ರಿಮಲ್ ಗ್ರಂಥಿ ಅಂತ ಕೇಳ್ತೀವಿ. ಇದು ಏನ್ ಮಾಡುತ್ತ ಅಂತಂದ್ರ ಕಣ್ಣೀರನ್ನ ತೇವವಾಗಿಡುತ್ತಾ. ಆಮೇಲೆ ನೆಕ್ಸ್ಟ್ ಸೂಕ್ಷ್ಮ ಮತ್ತು ಧೂಳಿನ ಕಣಗಳು ಇದಾವಲ್ಲ, ಧೂಳಿನ ಕಣಗಳಿಂದ ಮತ್ತು ಸೂಕ್ಷ್ಮ ಇದರಿಂದ ಏನ್ ಮಾಡುತ್ತ ಅಂದ್ರೆ ಇದು ರಕ್ಷಣೆಯನ್ನ ಮಾಡುತ್ತ. ಯಾವುದು? ಈ ಗ್ರಂಥಿ ಐತಲ್ಲ, ಇದು ಕಣ್ಣೀರನ್ನ ಉತ್ಪತ್ತಿ ಮಾಡಿ ಆಮೇಲೆ ಕಣ್ಣನ್ನ ತೇವವಾಗಿಡ್ತತಿ. ಅಂದ್ರ ಧೂಳು ಕಣಗಳಿಂದ ಏನ್ ಮಾಡ್ತೈತಿ, ಬಹಳ ಸಂರಕ್ಷಣೆ ಮಾಡುತ್ತ. ಸೊ ಅದಕ್ಕಾಗಿ ಇದನ್ನ ಲ್ಯಾಕ್ರಿಮಲ್ ಗ್ರಂಥಿ ಅಂತ ನಾವು ಹೇಳ್ತೀವಿ. ಓಕೆ, ಇಷ್ಟು ಏನಂದ್ರೆ 10 ಕ್ವಶನ್ ಅನ್ನ ಇವತ್ತು ಡಿಸ್ಕಷನ್ ಮಾಡಿದ್ದೀವಿ. ಮುಂದೆ ನಾಳೆ ಮತ್ತೆ ಇದೇ ತರ ಕ್ವಶನ್ಸ್ ಅನ್ನ KE ಮಾದರಿಯ ಒಂದು ಕ್ವಶನ್ಸ್ ಅದಾವ, ಅವನು ತಂದು ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಹಂಗಾಗಿ ಕರೆಂಟ್ ಅಫೇರ್ಸ್ ಮತ್ತೆ ಆಮೇಲೆ ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್, ಆಲ್ ಸಬ್ಜೆಕ್ಟ್ ಅನ್ನ ಏನ್ ಮಾಡ್ತೀವಿ, ಪ್ರತಿಯೊಂದು ಕ್ವಶನ್ ಅನ್ನ ಇಂಪಾರ್ಟೆನ್ಸ್ ಕ್ವಶನ್ ಎತ್ತಾಗ ಅದರ ಆಪ್ಷನ್ ಮುಖಾಂತರ ನಾ ಏನ್ ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇವಾಗ ಸದ್ಯದಲ್ಲೇ ನೆಕ್ಸ್ಟ್ ಮಂತ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾ ಇದೆ. ಸೊ ಹಂಗಾಗಿ ಎಲ್ಲರೂ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಸ್ಟಡಿ ಮಾಡಿ. ಅಂದ್ರೆ ಒಂದು 10 ಇಯರ್ದು ಅಂದ್ರೆ ಬ್ಯಾಕ್, ಅಂದ್ರೆ PC ಅಷ್ಟೇ ಅಂತಲ್ಲ, PC, PSI, KPSC, KE ಅಂತ ನಡೆಸಿದಂತ ಎಕ್ಸಾಮಿನೇಷನ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಅನ್ನ ನಾವು ಒಂದ್ ಸ್ವಲ್ಪ ಪ್ರೀವಿಯಸ್ ನೋಡ್ಕೊಂಡ್ರೆ ಮುಂದೆ ನಮ್ಗೆ ಹೆಲ್ಪ್ ಆಗ್ಬೋದು. ಹೌದಾ? ಆ ಕಾರಣದಿಂದ ನಾ ಹೇಳ್ತಾ ಇರೋದು ಏನ್ ಗೊತ್ತಾ, ಸ್ವಲ್ಪ ನಾವು ಐಡಿಯಾಸ್ ಬರ್ಬೇಕಾದ್ರೆ, ಒಂದು ಗೈಡೆನ್ಸ್ ತಗೋಬೇಕಾದ್ರೆ ಸ್ವಲ್ಪ ಪ್ರೀವಿಯಸ್ ಕ್ವಶನ್ ಪೇಪರ್ ನ ನಾವ್ ಏನ್ ಮಾಡ್ಬೇಕಂದ್ರೆ ಟ್ರೈ ಮಾಡ್ಬೇಕು. ಅದೇ ತರ ಓದ್ತಾ ಇರಿ. ನಾನು ಕ್ವಶನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮತ್ತೆ ಯಾವ್ಯಾವ ಕ್ವಶನ್ಸ್ ಯಾವ ತರ ಬರ್ತಾವಂತ ಮುಂದೆ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.